ಹ್ಞೂ ವಿದ್ಯಾರ್ಥಿಗಳೇ, ಈ ಗಣಿತಗಳನ್ನು ಸರಿಯಾಗಿ ನೋಡ್ರಿ, ಚಂದಂಗ ತಿಳ್ಕೊಬೇಕು. ಏನು ನೋಡ್ರಿ, ಇನ್ನೊಂದು ಹುಡುಗರು ಏನು ತಪ್ಪು ಮಾಡ್ತಾರ ಆ ಉತ್ತರ ಇಟ್ಟಾರಿಲ್ಲಿ, ಅದು ಭಾಳ ಇಂಪಾರ್ಟೆಂಟ್. ಹುಡುಗರು ಸರಿಯಾಗಿ ಲಕ್ಷ್ಯ ಕೊಟ್ಟು ನೋಡಿದ್ರೆ ಚಲೋ, ಅವ್ರಷ್ಟಕ್ಕೆ ಅವರೇ ವಿಚಾರ ಮಾಡ್ಕೊಂಡು ಗಣಿತ ಹಾಕೋರು ಇರ್ತಾರೆ. ನೋಡ್ರಿ, ನಾ ತಿಳಿಸೋದು ತಪ್ಪುಗಳನ್ನ ಅವ್ರಿಗೆ ತೆಗೆದು ತೋರಿಸ್ತಾನ. ಇದು ನೋಡ್ರಿ, ಇದು 27 ಒಬ್ಬರು ಇದನ್ನು ಉತ್ತರ ಇಡೋರು ಇರ್ತಾರೆ, ಒಬ್ಬರು 50 50 ಇಡೋರು ಇರ್ತಾರೆ. ತಿಳಿತಾ? ಆಮೇಲೆ 50 ಒಂದು 27 ಕೂಡಿಸಿ ಏನಾಗ್ತದೆ ನೋಡ್ರಿ, 77 ಇಡೋರು ಇರ್ತಾರೆ. ಯಾಕೆ? ಗಣಿತ ಸರಿಯಾಗಿ ತಿಳ್ಕೊಳ್ಳೋದಕ್ಕೆ 3 ಉತ್ತರಗಳನ್ನು ತಪ್ಪಿಟ್ಟಿರ್ತಾನ. ಒಂದು ಉತ್ತರ ಸರಿ ಅದ. ಹೆಂಗೆ? ಇದು 27 50 ಏನದಲ್ಲ, ಇದು 50ನೇ 27 ಏನದಲ್ಲ, ಶೇಕಡ ಮಾಡ್ಯಾಗ ನೀವು 100 ಇಟ್ಟು ತಳಗ ಛೇದು ಒಂದು ಇಡ್ಬೇಕು. ಇದು ನೆನ್ಪಿಟ್ಕೋಬೇಕು. ಇದು ಶೇಕಡ ಮಾಡಿದಂಗಿದು. ತಿಳಿತಲ್ಲ? ಈಗ 51 52 27 ಎಷ್ಟು? 54. ಇದನ್ನು ಶೇಕಡದಾಗ ಹೆಂಗೆ ಬರೀದು? 54 ಶೇಕಡ. ಉತ್ತರ ಸಂಖ್ಯೆ ಎಲ್ಲದ? ಸಿ. ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಬರ್ತದೆ. ಇದು ಆದ್ರೂ ನಿಮಗೆ ನಾ ತಿಳಿಸಿ ಹೇಳಿದೆ. ಯಾಕಂದ್ರೆ ಒಳಗೆ ಕೋಚಿಂಗ್ ಆಗಿತ್ತು ಚಲೋ, ಆಗಿದ್ದಿಲ್ಲ ಅಂದ್ರೆ ಏನು, 27 ಇಡ್ತಾನ, ಒಬ್ಬ 27 ಇಡ್ತಾನ, ಒಬ್ಬ 50 ಇಡ್ತಾನ, ಆಮೇಲೆ 50 27 ಕೂಡಿಸಿ 77 ಇಡ್ತಾನ. ಇವೆಲ್ಲ ತಪ್ಪು ಉತ್ತರಗಳೇ. ಇವು ತಪ್ಪುಗಳನ್ನು ಮೊದಲು ಕಂಡು ಹಿಡಿದು ಗುರುತಾತರ ಉತ್ತರ ತಾನೇ ಸಿಗ್ತದೆ. ಆಮೇಲೆ ಇದು ತಪ್ಪು ಕೊಟ್ಟಾನ, ಇದನ್ನೂ ತಪ್ಪು ಕೊಟ್ಟಾನ, ಇದನ್ನೂ ತಪ್ಪು ಕೊಡಿ, ಇದೇ ಉತ್ತರ ಆಗ್ತದಂತ ಕೆಲವೊಂದು ಶಾರ್ಪ್ ಹುಡುಗರು ವಿಚಾರ ಮಾಡ್ತಿರ್ತಾರೆ. ನೋಡಿ, ಈಗ 54 ಆಯ್ತು ಉತ್ತರ ಸಂಖ್ಯೆ ಸಿ. ಇಂಥ ಮಾದರಿಗಳು ಸಾಕಷ್ಟು ಹಾಕ್ಯದ ನಿಮಗೆ. ದಶಮಾಂಶ ಅನುಕ್ರಮ ನಂಬರ್ದಾಗ ನೋಡಿಕೊಂಡು ಚೆಂದಂಗೆ ಬಿಡಿಸ್ಬೋದು.